Hi friends, ancient Indian history from Guptas to 1206 AD. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ಒಳಗೊಂಡಿರುವಂತಹ ವಿಷಯದ ಪತ್ರಿಕೆ ಇತಿಹಾಸ ಆಗಿರುತ್ತೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ ನಂಬರ್ 39, ಟಾಪಿಕ್ ನೇಮ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಫ್ ಚೋಳಾಸ್. ಅಂದರೆ ಚೋಳರ ಕಾಲದಲ್ಲಿ ಒಂದು ಸ್ಥಳೀಯ ಸರ್ಕಾರದ ವ್ಯವಸ್ಥೆಗಳು ಹೇಗಿತ್ತು ಅಥವಾ ಸ್ಥಳೀಯ ಆಡಳಿತದ ಮಂಡಳಿಗಳು ಹೇಗೆ ಕೆಲಸವನ್ನು ಮಾಡ್ತಾ ಇದ್ವು ಅಥವಾ ಸ್ಥಳೀಯ ಒಂದು ಆಡಳಿತದ ವೈಖರಿ ಹೇಗಿತ್ತು ಎನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂದರೆ ಇಟ್ ಮೀನ್ಸ್ ದ ಸ್ಥಳೀಯ ಸರ್ಕಾರಗಳು ಪ್ರಮುಖವಾಗಿ ಚೋಳರ ಕಾಲದ ಬಹುದೊಡ್ಡ ಆಡಳಿತದ ಒಂದು ಸಂಘಟನೆ, ಒಂದು ಆಡಳಿತದ ಭದ್ರ ಬುನಾದಿ ಅಂತ ನಾವು ಕರಿಬೋದು. ಅಷ್ಟರ ಮಟ್ಟಿಗೆ ಚೋಳರ ಕಾಲದಲ್ಲಿ ಒಂದು ಸ್ಥಳೀಯ ಸರ್ಕಾರಗಳು, ಸ್ಥಳೀಯ ಆಡಳಿತದ ಘಟಕಗಳು ತುಂಬ ಅದ್ಭುತವಾಗಿರತಕ್ಕಂಥ ಇವತ್ತಿನ ಪ್ರಜಾಪ್ರಭುತ್ವದ ಒಂದು ಆಡಳಿತ ಘಟಕಗಳಿಗೆ ಒಂದು ಮಾದರಿಯಾಗಿರ್ತಕ್ಕಂಥವು. ಅಂದೇ ಅವತ್ತು ಒಂದು ಡೆಮೊಕ್ರೆಟಿಕ್ ಮೆಥಡ್ ರೀತಿಯಲ್ಲಿ ಒಂದು ಆಡಳಿತದ ಘಟಕಗಳನ್ನು ಹೊಂದಿರುವಂಥ ಒಂದು ವ್ಯವಸ್ಥೆ ಚೋಳರು ನಮಗೆ ನಿರ್ಮಾಣ ಮಾಡಿಕೊಂಡಿದ್ರು ಎನ್ನುವಂಥ ಅಂಶ ಇತಿಹಾಸದಿಂದ ನಮಗೆ ಬೆಳಕಿಗೆ ಬರುತ್ತದೆ. ದ ಅರೇಂಜ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಹ್ಯಾಸ್ ಬೀನ್ ರಿಗಾರ್ಡೆಡ್ ಹ್ಯಾಸ್ ದ ಬೇಸಿಕ್ ಫ್ಯೂಚರ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್ ಅಂತ ಕರಿತೀವಿ. ನಮಗೆ ಚೋಳರು ಇಲ್ಲಿ ಸ್ವಯಂ ಸರ್ಕಾರದ ಆಡಳಿತ ಪದ್ಧತಿ ಎನ್ನುವಂಥದ್ದು ಏನಾಗಿತ್ತಂದರೆ ಒಂದು ಆಡಳಿತದ ಒಂದು ಭದ್ರ ಬುನಾದಿ ಆಗಿತ್ತು ಎನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆಡಳಿತದ ಒಂದು ಪ್ರಗತಿಗೆ ಇದು ಒಂದು ಪೂರಕವಾಗಿರ್ತಕ್ಕಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ರು. ಪ್ರಾಬಬ್ಲಿ ನೋ ಅದರ್ ರೂಲಿಂಗ್ ಡೈನಸ್ಟಿ ಆಫ್ ಐದರ್ ನಾರ್ತ್ ಆರ್ ಸೌತ್ ಹ್ಯಾಡ್ ಸಚ್ ಆ್ಯನ್ the extensive arrangement of local self-government at different units of the administration as the Cholas. ಇಲ್ಲಿ ನಮಗೆ ಪ್ರಮುಖವಾಗಿ ನೋಡ್ರಿ, ಬಹುತೇಕ ಈ ಒಂದು ಚೋಳರ ಆಡಳಿತ ಅಂದರೆ ಸ್ಥಳೀಯ ಆಡಳಿತ ಪದ್ಧತಿ ಎನ್ನುವಂಥದ್ದು ಯಾವುದೇ ಉತ್ತರ ಭಾರತದ ಸಾಮ್ರಾಜ್ಯದಲ್ಲಿಯೂ ಕಂಡು ಬರೋದಿಲ್ಲ ಮತ್ತು ದಕ್ಷಿಣ ಭಾರತದ ಸಾಮ್ರಾಜ್ಯದಲ್ಲಿ ಚೋಳರನ್ನು ಹೊರತುಪಡಿಸಿದರೆ ಯಾವೊಂದು ಸಾಮ್ರಾಜ್ಯದಲ್ಲಿ ಅಥವಾ ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಇರ್ತಕ್ಕಂಥ ಆಡಳಿತ ಪದ್ಧತಿ ಎನ್ನುವಂಥದ್ದು ನಮಗೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಚೋಳರ ಕಾಲದ ಒಂದು ಅದ್ಭುತವಾಗಿರ್ತಕ್ಕಂಥ ಆಡಳಿತ ಉತ್ಕೃಷ್ಟತೆಯಿಂದ ಕೂಡಿರಬೇಕಾದ್ರೆ ಅಲ್ಲಿ ಇರುವಂಥ ಒಂದು ಸ್ಥಳೀಯ ಆಡಳಿತ ವ್ಯವಸ್ಥೆ ಎನ್ನುವಂಥದ್ದು ಸ್ಪೆಷಲ್ ಆಗಿ ನಾವು ಕನ್ಸಿಡರ್ ಅನ್ನು ಮಾಡಬೇಕಾಗತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ದ ಡಿಟೇಲ್ಸ್ ಆಫ್ ಪಾಪ್ಯುಲರ್ ಅಸೆಂಬ್ಲೀಸ್ ಅಟ್ ದ ಮಂಡಲಂ, ಕುರ್ರಂ ಆ್ಯಂಡ್ ನಾಡು ಲೆವೆಲ್ ಆರ್ ಅನ್ನೌನ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಸಾಮ್ರಾಜ್ಯವನ್ನು, ಚೋಳರ ಸಾಮ್ರಾಜ್ಯವನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಮಂಡಲಗಳಲ್ಲಿ, ನಾಡುಗಳಲ್ಲಿ, ಕುರ್ರಂಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ರೂ ಬಟ್ ಅಲ್ಲಿ ಆಡಳಿತದಕ್ಕಿಂತಲೂ ಸ್ಥಳೀಯ ಮಟ್ಟದ, ಗ್ರಾಮ ಮಟ್ಟದ, ಹಳ್ಳಿಗಳ ಮಟ್ಟದಲ್ಲಿ ಆಡಳಿತ ಎನ್ನುವಂಥದ್ದು ಭಾಳ ಅಚ್ಚುಕಟ್ಟಾಗಿ ಜನರು ಅದನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಎನ್ನಲಿಕ್ಕೆ ನಮಗೆ ಸಾಕಾದಷ್ಟು ಮಾಹಿತಿ ಎನ್ನುವಂಥದ್ದು ಚೋಳರ ಕಾಲದಲ್ಲಿ ಸಿಗ್ತಾ ಹೋಗುತ್ತೆ. However, the nature of village administration was certainly of a very different order ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಒಂದು ಹಳ್ಳಿಗಳ ಆಡಳಿತ ಎನ್ನುವಂಥದ್ದು ಇಲ್ಲಿ ಈ ನಗರಗಳ ಆಡಳಿತಕ್ಕಿಂತಲೂ ಮತ್ತು ವಿಭಾಗದ ಮಟ್ಟದ ಆಡಳಿತಕ್ಕಿಂತಲೂ ತುಂಬ ಡಿಫ್ರೆಂಟಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಭಾಳ ವಿಶೇಷವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಆಡಳಿತವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಬ್ಯೂಟಿಫುಲ್ ಆಗಿ ಕಂಡು ಬರುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ದ ಡಿಗ್ರಿ ಆಫ್ ಅಟಾನಮಿ ಅಟ್ ವಿಲೇಜ್ ಲೆವೆಲ್ ವಾಸ್ ಸಮಥಿಂಗ್ ಕ್ವೈಟ್
ರಿಮಾರ್ಕಬಲ್ ಫಾರ್ ದ ಟೈಮ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಈ ಹಳ್ಳಿ ಲೆವೆಲ್ಲು ಅಥವಾ ಗ್ರಾಮ ಮಟ್ಟದಲ್ಲಿ ಇರತಕ್ಕಂಥ ಈ ಒಂದು ಸ್ಥಳೀಯ ಆಡಳಿತ ಎನ್ನುವಂಥದ್ದು ಅಟಾನಮಿಯನ್ನು ಹೊಂದಿದ್ದು, ಅಂದರೆ ಸ್ವಾಯತ್ತತೆಯನ್ನು ಹೊಂದಿದ್ವು. ಅದರಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ವಿಭಾಗೀಯ ಮಟ್ಟದ ಸರ್ಕಾರಗಳಾಗಿರ್ಬೋದು, ಜಿಲ್ಲಾ ಮಟ್ಟದ ಆಡಳಿತ ಆಗಿರ್ಬೋದು ಕೈ ಹಾಕುವಂತಿರಲಿಲ್ಲ. ಅಷ್ಟು ಮಟ್ಟಿಗೆ ಸ್ವಯಂ ಆಡಳಿತಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಬದ್ಧತೆಯನ್ನು ಮತ್ತು ಆಸ್ತಿ ಭಾರವನ್ನು ಅವರು ಹಾಕ್ಕೊಂಡಿದ್ರು ಅಂತ ನಾವು ನೋಡ್ಬೋದು. Chola officials participated in village affairs more as advisors and observers than as administrator ಅಂತ ನಾವು ನೋಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಚೋಳರ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಆಡಳಿತಕ್ಕೆ ಕೇವಲ ಕೆಲವು ಸಲಹೆಗಳನ್ನು, ಸೂಚನೆಗಳನ್ನು ಮತ್ತು ಒಂದಿಷ್ಟು ಮುನ್ನೋಟವನ್ನು ಮಾಡ್ತಾ ಇದ್ರೆ ಬಿಟ್ಟರೆ ಆ ಒಂದು ಸ್ಥಳೀಯ ಆಡಳಿತದಲ್ಲಿ ಗ್ರಾಮ ಸಭೆಗಳಲ್ಲಿ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಗು ತೂರಿಸುವಂಥ ಕೆಲಸವನ್ನು ರಾಜ್ಯದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವು ಪ್ರಬುದ್ಧತೆಯನ್ನು ಹೊಂದಿದ್ವು ಅಂತ ನಾವು ನೋಡ್ಬೋದು. The basic assumptions in the type of village autonomy emerging at this period was that each village should be administrated by the villagers themselves. ಹಾಗಾಗಿ ಇಲ್ಲಿ ಆ ಹಳ್ಳಿಗಳು ಅಥವಾ ಗ್ರಾಮಗಳು ತಮಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನು, ತಮಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಕಾನೂನುಗಳನ್ನು, ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಅವರು ಮಾಡಿಕೊಂಡಿದ್ರು. ಹಾಗಾಗಿ ಅವರಿಗೆ ಏನು ಬೇಕೋ ಆ ಒಂದು ಪ್ರಕಾರದ ಆಡಳಿತವನ್ನು ತುಂಬ ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿಕೊಂಡು, ಹಾಗಾಗಿ ತಮಗೆ ಬೇಕಾಗಿರುವಂಥ ಕಾನೂನುಗಳನ್ನು ತಾವೇ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಪ್ರಬುದ್ಧತೆಯನ್ನು ಸಾಧಿಸಿಕೊಂಡಿದ್ರು. ಹಾಗಾಗಿ ಈ ಒಂದು ಸ್ಥಳೀಯ ಸರ್ಕಾರ ಅಥವಾ ಸ್ಥಳೀಯ ಆಡಳಿತಗಳು ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ರು ಅಂತ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಟು ದಿಸ್ purpose a village assembly was formed and authority was vested in this assembly. ಹಾಗಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಗ್ರಾಮ ಮಟ್ಟದಲ್ಲಿ ಅನೇಕ ಜನರು ಸೇರಿಕೊಂಡು ಅಸೆಂಬಲ್ ಆಗ್ತಾ ಇದ್ರು, ಸಭೆಯನ್ನು ಮಾಡ್ತಾ ಇದ್ರು. ಆ ಸಭೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಿತಿಗಳನ್ನು ನಿರ್ಮಾಣ ಮಾಡಿಕೊಂಡು ತಮಗೆ ಏನು ಬೇಕು ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಇನ್ ದ ಲಾರ್ಜರ್ ವಿಲೇಜಸ್ there are many assemblies and a villager could be a member of 2 or more depending on the qualification requirements. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಅನೇಕ ಸಮಿತಿಗಳು, ಅನೇಕ ರೀತಿಯಾಗಿರ್ತಕ್ಕಂಥ ಸಭೆಗಳಿಗೆ ಇಲ್ಲಿ ಆ ಸಮಿತಿಗೆ ಒಬ್ಬ ಸದಸ್ಯನಾಗಬೇಕಾದ್ರೆ, ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಅಥವಾ ಒಬ್ಬ ಸದಸ್ಯನಾಗಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ನಿಯಮಗಳನ್ನು, ಕೆಲವು ಷರತ್ತುಗಳನ್ನು, ಕೆಲವು ಅರ್ಹತೆಗಳನ್ನು ನಿಗದಿಪಡಿಸಿಕೊಂಡಿದ್ರು. ಹೀಗಾಗಿ ಇಲ್ಲಿ ಏನಾಗಿತ್ತಂತಂದರೆ ಕೆಲವು ಹಳ್ಳಿಗಳಲ್ಲಿ ಒಂದಕ್ಕಿಂತಲೂ ಹೆಚ್ಚಿನ ಕೆಲವು ಸಮಿತಿಗಳು, ಒಂದಕ್ಕಿಂತ ಹೆಚ್ಚಿನ ಸಭೆಗಳನ್ನು, ಒಂದಕ್ಕಿಂತ ಹೆಚ್ಚಿನ ಕಮಿಟಿಗಳನ್ನು ಅವರು ಮಾಡಿಕೊಂಡು ಆಡಳಿತವನ್ನು ನೋಡಿಕೊಂಡು ಹೋಗ್ತಾ ಇದ್ರು. ಏನು ರಿಕ್ವೈರ್ಮೆಂಟ್ ಬೇಕಾಗಿದೆ ಅದಕ್ಕೆ ಬದ್ಧವಾಗಿ ಅವರು ಆಡಳಿತವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ರು. ಎ ವಿಲೇಜ್ ವಾಸ್ ಡಿವೈಡೆಡ್ ಇಂಟು ವರ್ಡ್ಸ್ ಅಂಡ್ ಈಚ್ ವರ್ಡ್ ಯೂಸ್ಡ್ ಟು ಹ್ಯಾವ್ ಇಟ್ ಈಸ್ ಒನ್ ಅಸೆಂಬ್ಲಿ of its members, some of whom might also be representatives of professional groups such as carpenters, samitis, etc., or part of group supervising other village functions such as the maintenance of the local temple. ನೋಡಿ, ಇಲ್ಲಿ ಏನಾಗಿತ್ತಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಸಮಿತಿಗಳನ್ನು ಮಾಡಿಕೊಂಡು ಆ ಸಮಿತಿಗಳಿಗೆ ಅನೇಕ ಸದಸ್ಯರುಗಳಿದ್ರು. ಆ ಸದಸ್ಯರೆಲ್ಲರೂ ಏನಾಗಿದ್ರು ಅಂತಂದರೆ ಆ ಒಂದು ಜನರ ಮತ್ತು ವಾರ್ಡ್ಗಳ ಜನಪ್ರತಿನಿಧಿಗಳಾಗಿದ್ದರು. ಆ ಗ್ರೂಪ್ ಆಗಿ ಅನೇಕ ಡಿಸ್ಕಷನನ್ನು ಮಾಡ್ತಾ ಇದ್ರು ಮತ್ತು ಅದರಲ್ಲಿ ಅನೇಕ ಇಲ್ಲಿ ಬಡಿಗೆ ಮಾಡುವಂಥ ಕೆಲವು ಸಮಿತಿ ಆಗಿರ್ಬೋದು, ಬಣ್ಣ ಬಳಿಯುವಂಥ ಸಮಿತಿ ಆಗಿರ್ಬೋದು, ಕೆರೆಯ ನಿರ್ವಹಣೆ ಮಾಡುವಂಥ ಸಮಿತಿಗಳಾಗಿರ್ಬೋದು, ಆಮೇಲೆ ಊರಿನ ಸ್ವಚ್ಛತೆಯನ್ನು ಮಾಡುವಂಥ ಸಮಿತಿಗಳು, ಅನೇಕ ಸಮಿತಿಗಳು ಮತ್ತು ಮೇಲ್ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ವಿಶೇಷವಾಗಿ ಸ್ಥಳೀಯ ದೇವಾಲಯಗಳನ್ನು ನೋಡಿಕೊಳ್ಳಲಿಕ್ಕೆ, ಅದರ ಮೇಲ್ವಿಚಾರಣೆ ಮಾಡಲಿಕ್ಕೆ, ಅದರ ನಿರ್ವಹಣೆಯನ್ನು ನೋಡಿಕೊಂಡು ಹೋಗ್ಲಿಕ್ಕೂ ಕೆಲವು ಸಮಿತಿಗಳು ಇದ್ವು. ಹಾಗಾಗಿ ಈ ಹಳ್ಳಿಗಳು ಅಥವಾ ಗ್ರಾಮಗಳು ಎಲ್ಲ ಅಚ್ಚುಕಟ್ಟತನದಿಂದ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗ್ತಾ ಇತ್ತು ಅಂತ ನಾವು ನೋಡ್ಬೋದು. ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ದ ವೇರಿಯಸ್ ಗ್ರೂಪ್ಸ್
ದವರ್ ಬೇಸಿಕ್ ಟು ದ ಸೋಷಿಯಲ್ ಲೈಫ್ ಆಫ್ ದ ವಿಲೇಜ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಅನೇಕ ಸಮಿತಿಗಳು ಯಾವ ರೀತಿಯಾಗಿ ಇಲ್ಲಿ ಏನಂತಂದರೆ ಸಾಮಾಜಿಕವಾಗಿ ಮತ್ತು ಅಲ್ಲಿ ಆ ಜನಗಳ ಜೊತೆ ಬೆರೆತುಕೊಂಡಿದ್ರು, ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅನೇಕ ಈ ಸಭೆಗಳು ಚರ್ಚೆಗಳನ್ನು ಮಾಡ್ತಾ ಇದ್ರು, ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಕಂಡುಕೊಳ್ತಾ ಇದ್ರು. The general assemblies include the most of the local resident and were of ತ್ರೀ ಕ್ಯಾಟಗರೀಸ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ 3 ರೀತಿಯಾಗಿರ್ತಕ್ಕಂಥ ಕೆಲವು ವರ್ಗಗಳನ್ನು ಮಾಡಿಕೊಂಡಿದ್ರು. ದ ಉರ್ ಕನ್ಸಿಸ್ಟೆಡ್ ಆಫ್ ದ ಟ್ಯಾಕ್ಸ್ ಪೇಯಿಂಗ್ ರೆಸಿಡೆಂಟ್ಸ್ ಆಫ್ ಆ್ಯನ್ ಆರ್ಡಿನರಿ ವಿಲೇಜ್ ಅಂತ ನಾವು ಕರಿತೀವಿ. ಇಲ್ಲಿ ಉರ್ ಎನ್ನುವಂಥ ಒಂದು ಸಮಿತಿ ಇದ್ದು ಇಲ್ಲಿ ಕಂದಾಯವನ್ನು ವಸೂಲಿ ಮಾಡುವಂಥದ್ದು ಮತ್ತು ಕಂದಾಯವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇತ್ತು. ದ ಸಭಾ ವಾಸ್ ರಿಸ್ಟ್ರಿಕ್ಟೆಡ್ ಟು ದ ಬ್ರಾಹ್ಮಿನ್ಸ್ ಆಫ್ ದ ವಿಲೇಜ್ ಆರ್ ಎಲ್ಸ್ ವಾಸ್ ಫೌಂಡ್ exclusively in villages gifted to Brahmanas. Brahmadeva and the Nagaram was found more commonly in trade centers since it catered almost entirely for mercantile interests. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಸಾಮಾನ್ಯವಾಗಿ ಕಂದಾಯವನ್ನು ವಸೂಲಿ ಮಾಡುವಂಥದ್ದು, ಕಂದಾಯವನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಇಲ್ಲಿ ಉರ್ ಎನ್ನುವಂಥ ಸಮಿತಿ ಮಾಡ್ತಾ ಇದ್ರೆ, ಆದೇಶವನ್ನು ಕೊಡ್ತಾ ಇದ್ರೆ, ಅದರ ಜೊತೆಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಸಭಾ ಎನ್ನುವಂಥದ್ದಿತ್ತು. ಈ ಸಭಾ ಎನ್ನುವಂಥದ್ದು ಬ್ರಾಹ್ಮಣ ವಿಲೇಜ್ಗಳಿಗೆ ಈ ತೆರಿಗೆಯನ್ನು ವಸೂಲಿ ಮಾಡ್ತಾ ಇರಲಿಲ್ಲ, ಅವರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಮತ್ತೆ ಇಲ್ಲಿ ನಗರಂ ಎನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಮಿತಿ ಎನ್ನುವಂಥದ್ದಿತ್ತು. ಅದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಮತ್ತು ವ್ಯಾಪಾರದ ಚಟುವಟಿಕೆಗಳಿಗೆ ತೆರಿಗೆಯನ್ನು ವಿಧಿಸುವಂಥದ್ದು ಮತ್ತು ಕಲೆಕ್ಟನ್ನು ಮಾಡುವಂಥ ಕೆಲಸವನ್ನು ಈ ನಗರಂ ಎನ್ನುವಂಥ ಒಂದು ಸಮಿತಿನೂ ಮಾಡ್ತಾ ಇತ್ತು. ದಿ ವರ್ಕಿಂಗ್ ಆಫ್ ದಿಸ್ ಅಸೆಂಬ್ಲೀಸ್ ಡೆಫರಿಡ್ ಅಕಾರ್ಡಿಂಗ್ ಟು ದ ಲೋಕಲ್ ಕಂಡೀಷನ್ಸ್. ಕೆಲವು ಸ್ಥಳೀಯವಾಗಿರ್ತಕ್ಕಂತಹ ಕಂಡೀಷನ್ಗಳಿಗೆ ಅನುಗುಣವಾಗಿ ಈ ಸಭೆಗಳನ್ನು ಮಾಡ್ತಾ ಇದ್ರು ಮತ್ತು ಆ ಸಭೆಗೆ ತಕ್ಕದಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು. ದ ಊರ್ ವಾಸ್ ಓಪನ್ ಟು ಆಲ್ ದ ಮೇಲ್ ಅಡಲ್ಟ್ ಆಫ್ ದ ವಿಲೇಜ್ ಆ್ಯಂಡ್ ಸಭಾ ಹ್ಯಾಡ್ ದ ಸೇಮ್ ಸಿಸ್ಟಮ್ ಆ್ಯಂಡ್ ಇನ್ ಅಡಿಷನ್ ಹ್ಯಾಡ್ ದ ಪವರ್ ಟು ಕಾನ್ಸ್ಟಿಟ್ಯೂಟ್ ಸ್ಮಾಲ್ ಕಮಿಟೀಸ್ ಆಫ್ ಎನಿ ಸೈಜ್ ಅಮಾಂಗ್ಸ್ಟ್ ಈಸ್ ದ ಮೆಂಬರ್ ಫಾರ್ ದ ಸ್ಪೆಷಲೈಸ್ಡ್ ವರ್ಕ್ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನಮಗೆ ಉರ್ ಎನ್ನುವಂಥದ್ದು ಏನಾಗಿತ್ತಂದರೆ ಇಲ್ಲಿ ಅನೇಕ ವಯಸ್ಕರು ಇದರಲ್ಲಿ ಸದಸ್ಯರಾಗಿರ್ತಾ ಇದ್ರು. ಅದ್ರ ಜೊತೆ ಇಲ್ಲಿ ಸಭಾ ಎನ್ನುವಂಥದ್ದೂ ಒಂದು ಹೆಚ್ಚುವರಿ ದೊಡ್ಡ ಮಟ್ಟದ ಅಧಿಕಾರವನ್ನು ಹೊಂದಿತ್ತು. ಇದರಲ್ಲಿನೂ ಭಾಳಷ್ಟು ತಿಳುವಳಿಕೆ ಉಳ್ಳಂಥವರು ಮತ್ತು ಅನೇಕ ತಜ್ಞರು ಮತ್ತು ಅದರಲ್ಲಿ ಹಿರಿಯರು ಕೂಡಿರ್ತಾ ಇದ್ರು. ಹೀಗೆ ಅದರ ಜೊತೆಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಕೆಲಸವನ್ನು ಊರು ಮತ್ತು ಸಭಾ ಎನ್ನುವಂಥದ್ದು ಈ ಅಭಿಪ್ರಾಯದ ಆಧಾರದ ಮೇಲೆ ಮಾಡ್ಕೊಂಡು ಹೋಗ್ತಾ ಇದ್ರು. ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ಸ್, ಉತ್ತರ ಮೇರೂರು ಶಾಸನ ಎನ್ನುವಂಥದ್ದು ದ 2 ಎಪಿಗ್ರಫಿಕ್ ಡಾಕ್ಯುಮೆಂಟ್ಸ್, ಇದು 2 ರೀತಿಯಾಗಿರ್ತಕ್ಕಂತಹ ಒಂದು ದಾಖಲೆಗಳನ್ನು ಒಳಗೊಂಡಿದೆ. ಪರ್ಟಿಕ್ಯುಲರ್ಲಿ ಫ್ರಮ್ ದೋಸ್ ದ ಫೌಂಡ್ ಅಟ್ ಉತ್ತರ ಮೇರೂರು ಅಸೈನ್ಡ್ ಟು ದ ಪೀರಿಯಡ್ ಆಫ್ ದ ಪರಾಂತಕ ಫಸ್ಟ್ ಡೇಟೆಡ್ 919 and 921 AD ಎಕ್ಸ್ಪ್ಲೈನ್ ದ ಫಂಕ್ಷನಿಂಗ್ ಆಫ್ ದೀಸ್ ದ ಅಸೆಂಬ್ಲೀಸ್ ಆರ್ ಸಭಾ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಉತ್ತರ ಮೇರೂರು ಶಾಸನ ಎನ್ನುವಂಥದ್ದನ್ನು ಹೊರಡಿಸಿರ್ತಕ್ಕಂಥ ಚೋಳರ ರಾಜಬಂಧು 1ನೇ ಪರಾಂತಕ 1919 ರಿಂದ 1921 ಸುಮಾರು ಇದು 2 ಪ್ರಕಾರದ ಶಾಸನ ಎನ್ನುವಂಥದ್ದು ಒಳಗೊಂಡಿದೆ. ಆತನ ಆಡಳಿತದ 12ನೇ ವರ್ಷದ ಆಡಳಿತದಲ್ಲಿ ಒಂದು ಪ್ರಕಾರ ಮತ್ತು 14ನೇ ವರ್ಷದ ಆಡಳಿತದಲ್ಲಿ ಒಂದು ಪ್ರಕಾರದಲ್ಲಿ ಕೆಲವು ಅಂಶಗಳನ್ನು ಕೆತ್ತನೆ ಮಾಡಲಾಗುತ್ತೆ. ವಿಶೇಷವಾಗಿ ಉತ್ತರ ಮೇರೂರು ಒಂದು ಶಾಸನ ಎನ್ನುವಂಥದ್ದು ಏನಂತಂದರೆ ಈ ಸ್ಥಳೀಯ ಸರ್ಕಾರದ ವ್ಯವಸ್ಥೆಯ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ಕೊಡುತ್ತೆ. ಹಾಗಾಗಿ ಸ್ಥಳೀಯ ಸರ್ಕಾರಕ್ಕೆ ಬೇಸಿಕ್ ನಮಗೆ ಒಂದು ಎವಿಡೆನ್ಸ್ ಏನಂತಂದರೆ ಅದು ಉತ್ತರ ಮೇರೂರು ಶಾಸನ ಅಂತ ನಾವು ಕರಿತಾ ಹೋಗ್ತೀವಿ. These assemblies are subject to the supervising and general control of imperial officers designated as adhikarians who enjoyed almost full powers in the management of rural affairs ಅಂತ ಕರಿತೀವಿ. ಇಲ್ಲಿ ನಮಗೆ ಉತ್ತರ ಮೇರೂರು ಎನ್ನುವಂಥ ಒಂದು ಶಿಲಾಶಾಸನದಿಂದ ಏನಾಗುತ್ತೆ ಅಂತಂದರೆ
ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಮತ್ತು ಆ ಊರಿನ ಸ್ವಚ್ಛತೆ ಆಗಿರ್ಬೋದು, ಅಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳಿದ್ರು, ಅವರ ಒಂದು ಅಧಿಕಾರ ಏನು, ಕಾರ್ಯವ್ಯಾಪ್ತಿ ಏನು, ಮತ್ತು ಅವರ ಕೆಲಸ ಕಾರ್ಯಗಳು ಏನು, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಭೆಗಳು ಹೇಗೆ ನಡೀತಾ ಇತ್ತು ಎನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ಮತ್ತು ಆ ಗ್ರಾಮಗಳ ವ್ಯವಹಾರಗಳು ಹೇಗೆ ನಡೀತಾ ಇತ್ತು, ಅಲ್ಲಿ ಅಧಿಕಾರಿ ಎನ್ನುವಂಥವರು ಹೇಗೆ ಆಡಳಿತವನ್ನು ಮಾಡ್ತಾ ಇದ್ರು ಎನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ದಿ ಸಭಾ ಆಲ್ಸೋ ಆಕ್ಟೆಡ್ ಆಸ್ ದ ಗಾರ್ಡಿಯನ್ ಆಫ್ ದ ವಿಲೇಜ್ ಮಾರಲ್ಸ್ ಅಂತ ಕರಿತೀವಿ. ಈ ಸಭಾ ಎನ್ನುವಂಥದ್ದು ಏನಾಗಿತ್ತಂದರೆ ಆ ಒಂದು ಗ್ರಾಮ ಮಟ್ಟದ ಒಂದು ಹಿರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅನೇಕ ರೀತಿಯಾಗಿರ್ತಕ್ಕಂತಹ ಸೂಚನೆಗಳನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇತ್ತು. ಇಟ್ ವಾಸ್ ದ ಇನ್ವೆಸ್ಟೆಡ್ ವಿತ್ ಸೋನ್ ಅಥಾರಿಟಿ ಟು ಮೆಟ್ ಔಟ್ ಜಸ್ಟಿಸ್ ಆ್ಯಂಡ್ ವರ್ಡ್ ಸೂಟೇಬಲ್ ಪನಿಷ್ಮೆಂಟ್ಸ್ ಟು ದ ಅಫೆಂಡರ್ಸ್ ಅಂತ ಕರಿತೀವಿ. ಯಾರು ತಪ್ಪು ಮಾಡಿರ್ತಾರೆ ಆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ದಂಡವನ್ನು ವಿಧಿಸುವಂಥ ಕೆಲಸವನ್ನು ಈ ಸಭಾ ಎನ್ನುವಂಥ ಹಿರಿಯರ ಸದನ ಮತ್ತು ಈ ಸಭಾ ಎನ್ನುವಂಥ ಕೆಲಸ ಈ ಸಮಿತಿ ಎನ್ನುವಂಥದ್ದು ಮಾಡ್ತಾ ಇತ್ತು. ದ ನಂಬರ್ ಆಫ್ ದ ಮೆಂಬರ್ಸ್ ಆಫ್ ದ ಸಭಾ ಕ್ಯಾನಾಟ್ ಬಿ ಪ್ರೀಸಿಸ್ಲಿ ಅಸರ್ಟನೈಡ್, ಇಟ್ ಡಿಪೆಂಡೆಂಟ್ ಅಪಾನ್ ದ ಇಂಪಾರ್ಟೆನ್ಸ್ ಅಂಡ್ ಏರಿಯಾ ಆಫ್ ದ ವಿಲೇಜ್ ಅಂತ ಕರಿತೀವಿ. ಇಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಇದರ ಒಂದು ಕಾರ್ಯವ್ಯಾಪ್ತಿ ಎನ್ನುವಂಥದ್ದು ಚೇಂಜ್ ಆಗ್ತಾ ಇತ್ತು ಸಭಾದು. ಹಾಗಾಗಿ ಸಭಾ ಎನ್ನುವಂಥದ್ದು ಒಂದು ಚಿಕ್ಕ ಹಳ್ಳಿ ದೊಡ್ಡ ಹಳ್ಳಿಗಳಿಗೆ ಅನುಗುಣವಾಗಿ ಎರಡು ಸಭಾ ಇರಬೇಕು, ಒಂದು ಸಭಾ ಇರಬೇಕು ಎನ್ನುವಂಥ ತೀರ್ಮಾನ ಆಗ್ತಾ ಇತ್ತು. ದ ವೇರಿಯಸ್ ಕಮಿಟೀಸ್ ಆಫ್ ದ ಸಭಾ ವರ್ the annual committee, tanks committee, field committee, the gold committee and ward committee take each of which looked after the department assigned to it ಅಂತ ನಾವು ನೋಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಈ ಸಭಾ ಎನ್ನುವಂಥದ್ದು ಅನೇಕ ರೀತಿಯಾಗಿರ್ತಕ್ಕಂಥ ಕೆಲವು ಸಮಿತಿಗಳನ್ನು ನೇಮಕ ಮಾಡಿತ್ತು. ಈ ಸಮಿತಿ ಎನ್ನುವಂಥದ್ದು ಇಲ್ಲಿ ನೀರಾವರಿ ಸಮಿತಿ ಆಗಿರ್ಬೋದು, ಸ್ವಚ್ಛತಾ ಸಮಿತಿ ಆಗಿರ್ಬೋದು, ಚಿನ್ನದ ಸಮಿತಿ ಆಗಿರ್ಬೋದು, ಆಮೇಲೆ ವಾರ್ಡನ್ನು ಕ್ಲೀನ್ ಮಾಡುವಂಥ ಸಮಿತಿಗಳಾಗಿರ್ಬೋದು, ಆಮೇಲೆ ಗಾರ್ಡ್ ಸಮಿತಿ ಆಗಿರ್ಬೋದು, ತೋಟಗಾರಿಕೆ ಸಮಿತಿ ಆಗಿರ್ಬೋದು. ಇವೆಲ್ಲ ಸಮಿತಿಗಳ ಉದ್ದೇಶ ಏನಾಗಿತ್ತಂತಂದರೆ ಆಯಾ ಏರಿಯಾವನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು, ಅಲ್ಲಿ ತೆರಿಗೆಯನ್ನು ವಿಧಿಸುವಂಥದ್ದು, ಕಲೆಕ್ಟ್ ಮಾಡುವಂಥದ್ದು ಮತ್ತು ಅದರಿಂದ ಒಳ್ಳೆಯ ಆಡಳಿತವನ್ನು ಕೊಡುವಂಥ ಕೆಲಸವನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಕಮಿಟಿಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವು. The Uttara Merur inscriptions threw the light on the constitutions of executive committees and functions of the ಸಭಾ. ಈ ಸಭಾ ಎನ್ನುವಂಥದ್ದು ಈ ಒಂದು ಸಂವಿಧಾನಿಕವಾಗಿರ್ತಕ್ಕಂಥ ಕೆಲವು ನೀತಿ ನಿಯಮಗಳ ಆಧಾರದ ಮೇಲೆ ಉತ್ತರ ಮೇರೂರು ಎನ್ನುವಂಥ ಶಿಲಾಶಾಸನಕ್ಕೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇತ್ತು. ಫಾರ್ ಎಲೆಕ್ಷನ್ಸ್ ಟು ದ ಕಮಿಟಿ ಎಲಾಬ್ರೇಟ್ ರೂಲ್ಸ್ ವರ್ ಡಿವೈಸ್ಡ್ ಅಂತ ಕರಿತೀವಿ. ಇಲ್ಲಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಹೇಗೆ ಅಂತಂದರೆ ಚುನಾವಣೆ ಮೂಲಕ ಅಲ್ಲಿರ್ತಕ್ಕಂಥ ಮೆಂಬರ್ಗಳು ಆಯ್ಕೆ ಆಗ್ತಾ ಇದ್ರು. ನೋಡ್ರಿ, ಇವತ್ತಿನ ಚುನಾವಣೆ ಹೇಗಿತ್ತು ಅದೇ ಪ್ರಕಾರದ ರೀತಿಯಲ್ಲಿ ಅವತ್ತಿನ ರೀತಿಯಲ್ಲಿ ಒಂದು ಚುನಾವಣೆ ಎನ್ನುವಂಥದ್ದು, ಮತದಾನ ಎನ್ನುವಂಥದ್ದು ನಡೀತಾ ಇತ್ತು. ಈಚ್ ವಿಲೇಜ್ ವಾಸ್ ಡಿವೈಡೆಡ್ ಇಂಟು ವಾರ್ಡ್ ನೌನ್ ಹ್ಯಾಸ್ ಕುಟುಂಬಾಸ್ ಆ್ಯಂಡ್ ಎಲಿಜಿಬಿಲಿಟಿ ಫಾರ್ ಮೆಂಬರ್ಶಿಪ್ ಡಿಪೆಂಡೆಂಟ್ on one's age, learning, character, mode of living, the social status and land ಪೊಸಿಷನ್ ಇಟೆಕ್ ಅಂತ ಕರಿತೀವಿ. ಇಲ್ಲಿ ಆ ಒಂದು ಗ್ರಾಮ ಸಭೆಗೆ ಆಯ್ಕೆ ಆಗಬೇಕಾದ್ರೆ ಆ ವ್ಯಕ್ತಿ ಎನ್ನುವಂಥವನು ಸಾಮಾಜಿಕವಾಗಿ ಆತನ ಒಂದು ಸ್ಥಾನಮಾನ ಉತ್ತಮವಾಗಿರಬೇಕು. ಅವನಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಅಂತಂದರೆ ಅವನಿಗೆ ಸುಮಾರು 70 ವರ್ಷದ ಒಳಗಿರಬೇಕು ಮತ್ತು ಅವನಿಗೆ 20 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟ ವಯಸ್ಸಿನವನಾಗಿರಬೇಕು. ಆ ವಯಸ್ಸಿನ ಒಳಗಡೆ ವಯೋಮಿತಿಯನ್ನು ಹೊಂದಿರಬೇಕು. ಅದರ ಜೊತೆಗೆ ಇಲ್ಲಿ ಅವನು ಪ್ರಮುಖವಾಗಿ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರಬೇಕು ಮತ್ತು ಇಂತಿಷ್ಟು ಪ್ರಮಾಣದ ಭೂಮಿಯನ್ನು ಹೊಂದಿರಬೇಕು. ಅವನು ಒಂದಿಷ್ಟು ಪ್ರಮಾಣದ ವಿದ್ಯೆಯನ್ನು ಪಡ್ಕೊಂಡಿರಬೇಕು. ಅದರ ಜೊತೆಗೆ ಕುಟುಂಬಾಸ್ ಇಲ್ಲಿ ಅದಕ್ಕೆ ಒಂದು ಮೆಂಬರ್ಶಿಪ್ಪನ್ನು ಪಡಿಬೇಕಾದ್ರೆ ಆತನ ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ಎನ್ನುವಂಥದ್ದು ಉತ್ತಮವಾಗಿರಬೇಕು. ಈ ರೀತಿಯಾಗಿ ಮಾನದಂಡವನ್ನು ನಿಗದಿಪಡಿಸಿದ್ರು. The 30 members had to be elected to a village. A member was elected for 1 year only. ಈ ಒಂದು ಆಯ್ಕೆಯಾಗುವಂತಹ ಸದಸ್ಯರುಗಳು ಇಲ್ಲಿ ನಮಗೇನಾಗ್ತಾಯಿತ್ತು ಅಂದರೆ 30 ಜನ ಸದಸ್ಯರು ಆಯ್ಕೆ ಆಗ್ತಾ ಇದ್ರು ಈ ಒಂದು ಸಭೆಗೆ. ಇಲ್ಲಿ ಪ್ರಮುಖವಾಗಿ 1 ವರ್ಷದ ಮಟ್ಟಿಗೆ ಅವರ ಅಧಿಕಾರಾವಧಿ ಎನ್ನುವಂಥದ್ದು ಇರ್ತಾ ಇತ್ತು. ದ ಮೆಥಡ್ ಆಫ್ ಎಲೆಕ್ಷನ್ ವಾಸ್ ಸಿಂಪಲ್. ಅವರ ಒಂದು ಚುನಾವಣಾ ಪ್ರಕಾರ ಹೇಗಿತ್ತಂದರೆ ದ ಟಿಕೆಟ್ ಬೇರಿಂಗ್ ದ ನೇಮ್ಸ್ ಆಫ್ ಆಲ್ ಕ್ಯಾಂಡಿಡೇಟ್ ವರ್ ಪುಟ್ ಇನ್ ಎ ಪಾಟ್ ಥ್ರೂಲಿ ಮಿಕ್ಸ್ಡ್ ಅಪ್. ಒಂದು ಸಣ್ಣ ಒಂದು ಕುಡಿಕೆಯಲ್ಲಿ
ಅನೇಕ ಯಾರ್ಯಾರು ಎಲೆಕ್ಷನ್ಗೆ ನಿಂತಿರ್ತಾರೆ, ಯಾರ್ಯಾರು ಸ್ಪರ್ಧೆಯನ್ನು ಮಾಡಿರ್ತಾರೆ ಅವರೆಲ್ಲರ ಹೆಸರುಗಳನ್ನು ತಾಳೆಗರಿಗಳ ಮೇಲೆ ಬರೆದು ಅದನ್ನು ಫೋಲ್ಡ್ ಮಾಡಿ ಒಂದು ಸಣ್ಣ ಮಡಿಕೆ ಒಳಗಡೆ ಮಿಕ್ಸ್ ಮಾಡಿ ಅದರಲ್ಲಿ ಶೇಕ್ ಮಾಡಿ ಒಳಗಡೆ ಹಾಕ್ತಾ ಇದ್ರು. ದೆನ್ ಎ ಬಾಯ್ ಪಿಕ್ಡ್ ಔಟ್ ದ ಟಿಕೆಟ್ 1 by 1. ಅಲ್ಲಿ ಈ ಹತ್ತಿರದಲ್ಲೇ ಇರ್ತಕ್ಕಂಥ ಒಬ್ಬ ಅಪರಿಚಿತ ಹುಡುಗನನ್ನು ಕರೆದುಕೊಂಡು ಅದನ್ನು ಪಿಕ್ ಮಾಡಲಿಕ್ಕೆ, ಅಂದರೆ ಆ ಕುಂಡದಲ್ಲಿ ಆ ಪಾಟಲ್ಲಿ ಇರ್ತಕ್ಕಂತಹ ಚೀಟಿಯನ್ನು ಎತ್ತಲಿಕ್ಕೆ ಅವನಿಗೆ ತಿಳಿಸ್ತಾ ಇದ್ರು. ಆಫ್ ದ 30 men thus elected, 12 formed the annual committee of Samitis area Varium and 12 formed the garden committee or Tota Varium, and the remaining 6 formed the tank committee or ಎರಿವರಿಯಂ ಅಂತ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಎಲೆಕ್ಟ್ ಆಗ್ತಕ್ಕಂಥ ವ್ಯಕ್ತಿಗಳನ್ನು ಇಲ್ಲಿ 30 ಜನ ಆಯ್ಕೆ ಆಗ್ತಾ ಇದ್ರು. ಆ 30 ಜನರನ್ನು ಇಲ್ಲಿ ನಮಗೆ ಪ್ರಮುಖವಾಗಿ 12 ಫಾರ್ಮಡ್ ಅಂದರೆ ಇಲ್ಲಿ ಒಂದು ಸಮಿತಿಗಳನ್ನಾಗಿ ನೇಮಕ ಮಾಡ್ತಾ ಇದ್ರು. ಆ ಸಮಿತಿಗಳು ಇಲ್ಲಿ ಅಂತಂದರೆ ಇಲ್ಲಿ ವಾರ್ಷಿಕ ಸಮಿತಿಗಳು ಅಂತ ಕರಿತೀವಿ. ಆ ಸಮಿತಿಗಳಿಗೆ ಇಲ್ಲಿ ವಾರ್ಯಂ ಅಂತ ನಾವು ಕರಿತಾ ಹೋಗ್ತೀವಿ. ಅಲ್ಲಿ ಗಾರ್ಡನ್ ಸಮಿತಿ, ತೋಟಗಾರಿಕೆ ಸಮಿತಿ ಎನ್ನುವಂಥದ್ದು ಇರುತ್ತೆ. ಈ ರೀತಿಯಾಗಿ ಅನೇಕ ಎರಿವಾರಿಯಂ ಸಮಿತಿ ಅಂತಂದರೆ ಕೆರೆಯ ಸಮಿತಿ ಎನ್ನುವಂಥದ್ದು, ನೀರಾವರಿ ಸಮಿತಿ, ತೋಟಗಾರಿಕೆ ಸಮಿತಿ, ಅನೇಕ ಸಮಿತಿಗಳನ್ನು ಮಾಡ್ತಾ ಇದ್ರು. ದ ಕಮಿಟಿ ಹೆಲ್ಡ್ ಆಫೀಸ್ ಫಾರ್ 360 days ಆ್ಯಂಡ್ ದೆನ್ ರಿಟೈರ್ಸ್. ಸುಮಾರು ಈ ಕಮಿಟಿಗಳು 360 ದಿನಗಳ ಕಾಲ ನಿರಂತರವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತಂತಂದರೆ ಎಷ್ಟರ ಮಟ್ಟಿಗೆ ಅವತ್ತು ಒಂದು ಪ್ರಾಮಾಣಿಕ ಸೇವೆ ಎನ್ನುವಂಥದ್ದು ನಡೀತಾ ಇತ್ತೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಫ್ ಎನಿ ಮೆಂಬರ್ ಆಫ್ ಎ ಕಮಿಟಿ ವಾಸ್ ಎವ್ರಿ the adjudged quality of an offense, he was at once removed from the office. The every member was expected to be loyal to the board, and so that conduct himself has to be an example to others. ಇಲ್ಲಿ ನಮಗೇನಾಗ್ತಿತ್ತು ಅಂತಂದರೆ ಒಬ್ಬ ವ್ಯಕ್ತಿ ಎನ್ನುವಂಥವನು ಕಳಪೆ ಕಾಮಗಾರಿಯನ್ನು, ಕಳಪೆ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಸರಿಯಾದಂಥ ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಲ್ಲ ಅಂತಂದರೆ ಇನ್ನೊಬ್ಬ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಹೋಲಿಕೆ ಮಾಡಿ ಆತನನ್ನು ಡಿಸ್ಮಿಸ್ ಮಾಡುವಂಥದ್ದು, ಆತನನ್ನು ಸಮಿತಿಯಿಂದ ಡಿಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಆತನ ನಿಯತ್ತು ಮತ್ತು ಆತನ ಲಾಯಲಿಟಿ ಎನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತಾ ಇತ್ತು. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಹೀಗೆ ಒಬ್ಬ ಸಮಿತಿಯ ಸದಸ್ಯ ಎನ್ನುವಂಥವನು ಆ ಸಮಿತಿಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಅವನಿಗೆ ಅವಕಾಶ ಎನ್ನುವಂಥದ್ದು ಇತ್ತಿಲ್ಲಂದ್ರೆ ಆತನನ್ನು ವಾಪಸ್ ಕರೆಸ್ಕೊಳ್ಳಲಾಗ್ತಾ ಇತ್ತು. ಅಕೌಂಟ್ಸ್ ವರ್ ಕೆಪ್ಟ್ ವಿತ್ ಮೆಟಿಕ್ಯುಲಸ್ ಕೇರ್ ಆ್ಯಂಡ್ ದೇ ವೇರ್ ರೆಗ್ಯುಲರ್ಲಿ ಚೆಕ್ಡ್ ಬೈ ಅಕೌಂಟೆಂಟ್ಸ್. ದ ಎನಿ ಕೈಂಡ್ ಆಫ್ ಟೆಂಪರಿಂಗ್ ಎಂಬ್ಲೇಸ್ಮೆಂಟ್ ವಾಸ್ ಸೆವೆರಲಿ ಡೆಲ್ಟ್ ವಿತ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಪ್ರತಿಯೊಂದು ಏನೇ ಒಂದು ಕೆಲಸವನ್ನು ತೆರಿಗೆಯನ್ನು ಎತ್ತಿದನು, ಇನ್ವೆಸ್ಟ್ ಮಾಡಿದನು, ಲೆಕ್ಕಪತ್ರಗಳನ್ನು ಅಚ್ಚುಕಟ್ಟಾಗಿ ತೋರಿಸ್ಬೇಕಾಗಿತ್ತು. ಭಾಳ ವ್ಯವಸ್ಥಿತವಾಗಿ ಲೆಕ್ಕಪತ್ರಗಳನ್ನು ಇಡಲಾಗ್ತಾ ಇತ್ತು. ಪ್ರತಿಯೊಂದಕ್ಕೂ ಅಕೌಂಟನ್ನು ಕೊಡಬೇಕಾಗಿತ್ತು. ಈ ರೀತಿಯಾಗಿ ಸಮಿತಿಗಳು ಮತ್ತು ಸಭೆಗಳು ಮತ್ತು ಅಲ್ಲಿ ಎಲೆಕ್ಟ್ ಆಗ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಗಳು ಅಚ್ಚುಕಟ್ಟಾಗಿ ಪ್ರಜೆಗಳಿಗೆ ಪೂರಕವಾಗಿ ಪ್ರಜೆಗಳ ಮುಂದೆ ತೆರೆದಿಟ್ಟ ಪುಸ್ತಕದಂತೆ ಅವರ ಕೆಲಸವನ್ನು ಮಾಡ್ತಾ ಇದ್ರು. ಈ ರೀತಿಯಾಗಿ ನೋಡಿದಾಗ ಇದನ್ನು ವಿದ್ವಾಂಸರುಗಳು ಚಿಕ್ಕ ಪ್ರಜಾಪ್ರಭುತ್ವದ ಗಣರಾಜ್ಯಗಳು ಅಥವಾ ಪ್ರಜಾಪ್ರಭುತ್ವದ ಚಿಕ್ಕ ರಾಜ್ಯಗಳಂತಂದನ್ನು ವರ್ಣನೆ ಮಾಡಿದರೆ ಇಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಸಿಸ್ಟಮನ್ನು ಚೋಳರ ಆಡಳಿತದ ಘಟ್ಟದಲ್ಲಿ ನಾವು ನೋಡ್ಬೋದು. ಈ ರೀತಿಯಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ದ ಸೆಲ್ಫ್ ಲೋಕಲ್ ಗವರ್ನಮೆಂಟ್ ಎನ್ನುವಂಥದ್ದು ಅವ್ರ ಕಾಲದಲ್ಲಿ ಇತ್ತು ಎನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳು.